ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾಡುವಂಥ ವಿಡಿಯೋ ಕೊನೆಯ ವಿಡಿಯೋ. ಈ ಪ್ರತಿಯೊಂದು ರಾಶಿಗಳ ಸಫಲತೆಗೆ ಕಾರಣ ಅಂದರೆ ಎಲ್ಲ ರಾಶಿಗಳ ಫೇಲ್ಯೂರಿಗೆ ಕಾರಣ ಅಂತ ಒಂದು ಟಾಪಿಕಲ್ಲಿ ಇದು ಕೊನೆಯ ರಾಶಿ ವಿಡಿಯೋ. ಇದು ಮೀನರಾಶಿ ವಿಡಿಯೋ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನರಾಶಿಯವರ ಒಂದು ಜೀವನದಲ್ಲಿ ಅಸಫಲತೆ ಅನುಭವಿಸಲಿಕ್ಕೆ ಯಾವುದೆಲ್ಲ ಒಂದು ಕಾರಣ ಇರ್ತದೆ, ಅವ್ರ ಲೈಫಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಯಾವುದೆಲ್ಲ ಒಂದು ಕಾರಣ ಇದೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ನಾನೇನು ಇದೊಂದು ವಿಷಯನ ನಿಮಗೆ ಮೆನ್ಷನ್ ಮಾಡಬೇಕು. ಯಾಕಂದರೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಮಗೆ ಆ ರಾಶಿಯ ಕ್ಯಾರೆಕ್ಟ್ರ್, ನಕ್ಷತ್ರ ಕ್ಯಾರೆಕ್ಟ್ರ್ ಮತ್ತು ಜ್ಯೋತಿಷ್ಯವನ್ನು ಎಲ್ಲ ನಿಜವಾಗಿ ಆ್ಯಕ್ಯುರೇಟಾಗಿಯೇ ಇರ್ತದೆ. ಮತ್ತು ಇದರಲ್ಲಿ ಒಂದು ನೀವು ತಿಳ್ಕೊಬೇಕಾದ ಒಂದು ಮುಖ್ಯ ವಿಷಯಗಳಂತ ಹೇಳಿದ್ರೆ, ನೀವು ಇದನ್ನು ನಿಮ್ಮ ಜಾತಕವನ್ನಾಗಲಿ ಯಾವುದೇ ಒಂದು ವಿಷಯವನ್ನು ತಿದ್ದಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಇದೆಲ್ಲ ನೀವು ಕೆಲವರು ಇರ್ತಾರೆ ಅಂತ ಹೇಳಿದ್ರೆ, ನಿಮಗೆ ಏನಾದರೂ ಒಂದು ಪರಿಹಾರ ಮಾಡಿಕೊಡ್ತೇನೆ ಹಾಗೆ ಹೇಗೆ ಅಂತ ನೀವು ಕೆಲವರು ಆ ಥರ ಹೇಳಿ ಕೆಲವರು ಲಕ್ಷಗಟ್ಟಲೆ ಹಣ ತಗೊಂಡು ಮೋಸ ಮಾಡ್ತಾರೆ. ಇದರಲ್ಲಿ ನೀವು ಒಂದು ತಿಳ್ಕೊಬೇಕಾದ ಅಂಶ ಅಂತ ಹೇಳಿದ್ರೆ, ಈ ಜ್ಯೋತಿಷ್ಯ ನಿಜನೇ ಆಗಿರ್ತದೆ. ಆದರೆ ಇದರಲ್ಲಿ ಯಾವುದೇ ಒಂದು ನಿಮಗೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಏನಿದೆ ಆ ಥರನೇ ಆಗ್ತದೆ, ಬಿಟ್ಟರೆ ಇದನ್ನು ಬದಲಾಯಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ನೀವು ಈ ವಿಷಯವನ್ನು ನಿಮಗೆ ಗಮನದಲ್ಲಿ ಇಟ್ಕೊಳ್ಬೇಕು ನೀವು. ಇಲ್ಲಾಂದರೆ ಮೋಸ ಹೋಗೋ ಸಾಧ್ಯತೆ ಇರ್ತದೆ. ಯಾಕಂದರೆ ಜ್ಯೋತಿಷದಲ್ಲಿ ನಿಜ, ಆದರೆ ಯಾರೇ ಪರಿಹಾರ ಮಾಡೋದು ಚೇಂಜ್ ಮಾಡ್ತೀನಿ ಅನ್ನೋದು ಸಾಧ್ಯನೇ ಇಲ್ಲ. ಅದು ಯಾರಿಗೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನರಾಶಿಯವರ ಅಸಫಲತೆಗೆ ಕಾರಣಗಳ ಬಗ್ಗೆ ಮಾತಾಡೋಣ. ಸಾಮಾನ್ಯವಾಗಿ ಮೀನರಾಶಿಯವರ ಅಸಫಲತೆಗೆ ಮೊದಲನೇ ಕಾರಣ ಅಂತ ಹೇಳಿದರೆ, ಇವರಿಗೆ ಒಂದು ಸರಿಯಾದ ಸಮಯಕ್ಕೆ ಯಾವುದೇ ವಿಷಯವನ್ನು ಅಥವಾ ಯಾವುದೇ ಒಂದು ಇದನ್ನು ಪ್ರಸ್ತುತಪಡಿಸಲಿಕ್ಕಾಗಲ್ಲ, ಅಂದರೆ ಪ್ರೆಸೆಂಟೇಷನ್ ಮಾಡಲಿಕ್ಕಾಗಲ್ಲ. ಅಂದರೆ ಇವರಿಗೆ ಯಾವುದೇ ಒಂದು ಪ್ರತಿಭೆ ಅಥವಾ ಯಾವುದೇ ಒಂದು ಕೆಲಸವನ್ನು, ಯೋಜನೆಯನ್ನು ಸರಿಯಾದ ಸಮಯಕ್ಕೆ ಒಂದು ಪ್ರೆಸೆಂಟೇಷನ್ ಮಾಡಲಿಕ್ಕೆ ಆಗಲ್ಲ. ಇದು ಇವರಿಗೆ ಲೈಫಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಇದು ಒಂದು ಮುಖ್ಯ ಕಾರಣ ಇವರಿಗೆ, ಮೀನರಾಶಿಯವರಿಗೆ. ಇನ್ನು ಎರಡನೇ ಕಾರಣ ಅಂತ ಹೇಳಿದ್ರೆ, ಇವರು ಮೀನರಾಶಿಯವರು ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ತುಂಬ ಒಂದು ಗೊಂದಲ ಅನುಭವಿಸ್ತಾರೆ. ಇವರು ಮೀನರಾಶಿಯವರು ಯಾವುದೇ ಒಂದು ನಿರ್ಧಾರ ತಗೊಳ್ಳುವಾಗ ತುಂಬ ಒಂದು ಗೊಂದಲ ಅನುಭವಿಸ್ತಾರೆ. ಅಂತ ಹೇಳಿದ್ರೆ, ಇವರು ಯಾವುದೇ ಒಂದು ನಿರ್ಣಯ ತಗೊಳ್ಳುವಾಗ ಬೇರೆಯವರ ಮೇಲೆ ಅವಲಂಬನೆ ಮಾಡ್ತಾರೆ. ಅಂದರೆ ಯಾವುದೇ ಕೆಲಸ ಅಥವಾ ಯೋಜನೆ ಮಾಡುವಾಗ ಬೇರೆಯವ್ರ ಹತ್ರ ಇದು ಯಾವ ಥರ ಅಂತ ಸಲಹೆ ತಗೊಳ್ತಾರೆ. ಇದು ಬೇರೆಯವ್ರ ಮೇಲೆ ಅತಿಯಾದ ವಿಶ್ವಾಸ ಇಡ್ತಾರೆ ಮತ್ತು ಬೇರೆಯವ್ರ ಜಾಸ್ತಿ ಅವಲಂಬನೆ ಮಾಡೋ ಕಾರಣ ಇದು ಕೂಡ ಇವರ ಒಂದು ಲೈಫಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಕಾರಣ ಆಗ್ತದೆ. ಇನ್ನು ಮೂರನೇ ಕಾರಣ ಅಂತ ಹೇಳಿದ್ರೆ, ಇವರಿಗೆ ಒಂದು ಅತಿಯಾದ ಭಾವುಕತೆ ಇರ್ತದೆ. ಇವರಿಗೆ ಈ ಮೀನರಾಶಿಯವರಿಗೆ ತುಂಬ ಒಂದು ಭಾವುಕತೆ ಇರ್ತದೆ. ಇವರ ಒಂದು ಅತಿಯಾದ ಭಾವುಕತೆಯನ್ನು ಜನರು ಮಿಸ್ಯೂಸ್ ಮಾಡ್ಕೋತಾರೆ, ಅಂದರೆ ದುರುಪಯೋಗ ಪಡಿಸ್ಕೋತಾರೆ. ಆ ಕಾರಣ ಇವರು ಬೇರೆಯವ್ರ ಮೇಲೆ ಅತಿಯಾದ ಒಂದು ವಿಶ್ವಾಸ ಇಡುವ ಕಾರಣ ಬೇಗ ಮೋಸ ಹೋಗ್ತಾರೆ. ಯಾಕಂದರೆ ಜನರಿಗೆ ಗೊತ್ತಿರ್ತದೆ ಇವರದ್ದು ಒಂದು ಮುಗ್ಧತೆ, ಒಂದು ಅತಿಯಾದ ಭಾವನಾತ್ಮಕತೆ. ಇದು ಜನರಿಗೆ ಗೊತ್ತಿದ್ದು ಇವರನ್ನು ಮಿಸ್ಯೂಸ್ ಮಾಡ್ಕೋತಾರೆ. ಇದು ಇವರ ಅಸಫಲತೆಗೆ ಕಾರಣ ಆಗ್ತದೆ. ನೆಕ್ಸ್ಟ್ ನಾಲ್ಕನೇ ಕಾರಣ ಅಂತ ಹೇಳಿದ್ರೆ, ಇವರಿಗಿರುವಂಥ ಒಂದು ಅತಿಯಾದ ಒಂದು ಕಲ್ಪನಾಶೀಲತೆ. ಇವರು ಅಂತ ಹೇಳಿದ್ರೆ ಲೈಫಲ್ಲಿ ಬರೀ ಒಂದು ಅತಿಯಾದ ಕಲ್ಪನೆ ಮಾಡೋದು, ಕನಸು ಕಾಣೋದು ಮಾಡ್ತಾರೆ, ಬಿಟ್ಟರೆ ಅದನ್ನು ಕಾರ್ಯರೂಪಕ್ಕೆ ತರಲು ಫೇಲ್ಯೂರ್ ಆಗ್ತಾರೆ. ಬರೀ ಅತಿಯಾದ ಒಂದು ಕನಸು ಕಾಣೋದು, ಕಲ್ಪನಾಶೀಲತೆ ಕೂಡ ಇವರಿಗೆ ಲೈಫಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಕಾರಣ ಆಗ್ತದೆ. ನೆಕ್ಸ್ಟ್ ಕೊನೆಯ ಕಾರಣ ಅಂತ ಹೇಳಿದ್ರೆ, ಇವರಿಗೆ ಲೈಫಲ್ಲಿ ಶಿಸ್ತಿನ ಕೊರತೆ ಇರ್ತದೆ. ಅಂದರೆ ಲೈಫಲ್ಲಿ ಒಂದು ಶಿಸ್ತು, ಯಾವುದೇ ಒಂದು ಕೆಲಸ ಇದೇ ಥರ ಮಾಡಬೇಕು, ಈ ಥರ ಒಂದು ಆ ಶಿಸ್ತಿನ ಕೊರತೆ ಇರ್ತದೆ. ಇದು ಕೂಡ ಇವರಿಗೆ ಲೈಫಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಕಾರಣ ಆಗ್ತದೆ. ಇದು ಮೀನರಾಶಿಯವರ ಜೀವನದಲ್ಲಿ ಅಸಫಲತೆ ಅನುಭವಿಸಲಿಕ್ಕೆ ಮುಖ್ಯ ಕಾರಣಗಳು. ಇದಕ್ಕೆ ಒಂದು ಪರಿಹಾರ ಅಂತ ಹೇಳಿದ್ರೆ, ಇವರು ಅಂತ ಹೇಳಿದ್ರೆ ಯಾವುದೇ ಒಂದು ಕೆಲಸವನ್ನು ಪ್ರಸ್ತುತಪಡಿಸುವಾಗ ಸಂಕೋಚ ಪಡ್ಕೋಬಾರ್ದು. ಡೈರೆಕ್ಟ್ ಏನಿದೆ ಅದನ್ನು ಪ್ರೆಸೆಂಟೇಷನ್ ಮಾಡಬೇಕು. ನೆಕ್ಸ್ಟ್ ಅಂತ ಹೇಳಿದ್ರೆ, ಇವರು ಆದಷ್ಟು ನಿರ್ಣಯ ತೆಗೆದುಕೊಳ್ಳುವಾಗ ಬೇರೆಯವ್ರ ಮೇಲೆ ಅವಲಂಬನೆ ಆಗೋದು ಕಮ್ಮಿ ಮಾಡಬೇಕು. ಆದಷ್ಟು ತಮ್ಮ ಮೇಲೆ ತಾವು ಭರವಸೆ ಇಟ್ಟರೆ ಒಳ್ಳೆಯದು. ಮತ್ತು ಅತಿಯಾದ ಭಾವುಕತೆ ಬಿಡಬೇಕು. ಯಾಕಂದರೆ ನಿಮ್ಮ ಒಂದು ಅತಿಯಾದ ಭಾವುಕತೆಯನ್ನು ಬೇರೆಯವರು ತುಂಬ ಚೆನ್ನಾಗಿ ಮಿಸ್ಯೂಸ್ ಮಾಡ್ಕೋತಾರೆ. ಆ ಕಾರಣ ನೀವು ಅತಿಯಾದ ಭಾವುಕತೆ, ಮುಗ್ಧತೆಯನ್ನು ಕಂಟ್ರೋಲ್ ಮಾಡಬೇಕು. ನೆಕ್ಸ್ಟು ಇದು ಈ ಅತಿಯಾದ ಕಲ್ಪನೆ ಮಾಡೋದಕ್ಕಿಂತ ಸ್ವಲ್ಪ ವರ್ತಮಾನ, ಅಂದರೆ ಸ್ವಲ್ಪ ಸಹಜತೆಗೆ ಸ್ವಲ್ಪ ನೀವು ಗಮನ ಕೊಡಬೇಕು. ಅಂದರೆ ಅತಿಯಾದ ಕಲ್ಪನೆ ಯಾವುದಕ್ಕೆ ಯೂಸ್ ಆಗಲ್ಲ. ಅತಿಯಾದ ಕಲ್ಪನೆ ಮಾಡೋದಕ್ಕಿಂತ ಸ್ವಲ್ಪ ನಿಮ್ಮ ಒಂದು ಸಹಜವಾದ ಒಂದು ಕೆಲಸ ಇದೆಯಲ್ಲ, ಅದನ್ನು ಮಾಡಿದರೆ ಒಳ್ಳೆಯದು.
ಮತ್ತು ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಶಿಸ್ತನ್ನು ರೂಢಿಸ್ಕೊಳ್ಬೇಕು. ಯಾಕಂದರೆ ಬೇಕಾಬಿಟ್ಟಿ ಇದಾದರೆ ಸ್ವಲ್ಪ ಕಷ್ಟ ಆಗ್ತದೆ. ಆ ಕಾರಣ ಸ್ವಲ್ಪ ಜೀವನದಲ್ಲಿ ಶಿಸ್ತು, ಒಂದು ಮಟ್ಟಿನ ಜೀವನ, ಇದನ್ನು ನೀವು ಅಭ್ಯಾಸ ಮಾಡಿದರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಖಂಡಿತ. ಇದು ಮೀನರಾಶಿಯವರ ಸಫಲತೆಗೆ ಕಾರಣಗಳು ಮತ್ತು ಪರಿಹಾರಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.